ನಟ ಅಂಬರೀಶ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಏನಿದೆಯಲ್ಲ ಬಹಳಷ್ಟು ಸಂಚಲನ ಮೂಡಿಸಿತ್ತು. ದಿವಂಗತ ಖ್ಯಾತ ಹಿರಿಯ ನಟ ಅಂಬರೀಶ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆಗಳಾಗಿತ್ತು. ಈ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಶಿವರಾಮೇಗೌಡರ ಒಂದು ಆಡಿಯೋ. ಕಾಂಗ್ರೆಸ್ ಮುಖಂಡ ಎಲ್ಲರೂ ಶಿವರಾಮೇಗೌಡರ ಮಾತುಗಳು ಅಂತ ಹೇಳಲಾಗ್ತಿತ್ತು. ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಶಿವರಾಮೇಗೌಡರ ವಿರುದ್ಧ ಕ್ರಮಕ್ಕೆ ಪಕ್ಷ ಮುಂದಾಗಿದೆ. ಈಗ ಕಾಂಗ್ರೆಸ್ಸಿನ ಮುಖಂಡರವರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೂಡ ಹೌದು. ಈಗ ಆಗಿರುವಂತಹ ಸಿಡಿ ಗಂಗಾಧರ್ ಅವರಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಪಕ್ಷದ ನಾಯಕರಿಗೆ ಬೈದು ಮುಜುಗರ ಉಂಟು ಮಾಡಿದ್ದಾರೆ ಇವರು. ಹೀಗಾಗಿ ಶಿವರಾಮೇಗೌಡರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಒಂದು ಕಡೆ ಚಲುವರಾಯಸ್ವಾಮಿ ಅವರ ಹೆಸರು ಬರುತ್ತೆ, ಮಾದೇಗೌಡರ ಹೆಸರು ಬರುತ್ತೆ, ಜೊತೆಯಲ್ಲಿ ಅಂಬರೀಶ್ ಅವರ ಹೆಸರು ಉಲ್ಲೇಖ ಆಗುತ್ತೆ. ಆದರೆ ಅವರು ಇದನ್ನ ತಿರುಚೋ ಕೆಲಸ ಮಾಡಿದ್ದಾರೆ, ಅದು ನನ್ನದಲ್ಲ, ನನ್ನ ಮೇಲೆ ಪಿತೂರಿ ಅನ್ನೋದಾಗಿಯೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ರೂ ಕೂಡ ಯಾವಾಗ ಆಡಿಯೋ ವೈರಲ್ ಆಯಿತು ತದನಂತರದಲ್ಲಿ ಪರಿಪರಿಯಾಗಿ ಕ್ಷಮಿಸಿ, ಮನಸ್ಸಿಗೇನಾದರೂ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಒಂದಿಷ್ಟು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಬಟ್ ಈಗ ಕಾಂಗ್ರೆಸ್ಸಿನ ಮುಖಂಡನಾಗಿದ್ದು ಹಿರಿಯ ನಾಯಕನಾಗಿದ್ದು ಈ ರೀತಿಯಾಗಿ ಮಾತನಾಡಿರೋ ವಿಚಾರವಾಗಿ ಪಕ್ಷವೂ ಕೂಡ ಕೆಲ ಶಿಸ್ತು ಕ್ರಮಕ್ಕೆ ಮುಂದಾಗ್ತಿದೆ. ಹಾಗಾಗಿ ಸಿಡಿ ಗಂಗಾಧರ್ ಅವರಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಅಂದರೆ ತಮ್ಮದೇ ಪಕ್ಷದ ನಾಯಕರಿಗೆ ಈ ರೀತಿಯಾಗಿ ಬೈದಿರೋದು ಮುಜುಗರದ ವಿಚಾರ ಇದು. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಆಗಿರುವಂಥ ಚಂದ್ರಶೇಖರ್ ಅವರಿಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ದಿವಂಗತ ನಟ ಅಂಬರೀಶ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಆಯ್ತಲ್ಲ, ಮಾಜಿ ಸಂಸದ ಶಿವರಾಮೇಗೌಡರ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನಟ ಅಂಬರೀಶ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆಯನ್ನ ಮಾಡಿರುವಂತ ಒಂದು ಆಡಿಯೋ. ಶಿವರಾಮೇಗೌಡರ ಆ ಆಡಿಯೋ ಒಂದು ದೊಡ್ಡ ಮಟ್ಟದ ಹಲ್ಚಲನ್ನ ಎಬ್ಬಿಸಿಬಿಟ್ಟಿದೆ. ಕಾಂಗ್ರೆಸ್ಸಿನ ಮುಖಂಡ ಎಲ್ಲಾರ್ ಶಿವರಾಮೇಗೌಡ ಇದೀಗ ಬನಶಂಕರಿಯಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ರೀತಿಯಾಗಿ ಪದ ಬಳಕೆಗಳಾಯ್ತಲ್ಲ ಅನ್ನುವಂಥ ವಿಚಾರವಾಗಿ ಅವರು ಕ್ಷಮೆ ಮತ್ತೊಂದು ಏನೇ ಕೇಳಿದ್ರು ಕೂಡ ಮಾಜಿ ಸಂಸದರಾಗಿದ್ದು ಕಾಂಗ್ರೆಸ್ಸಿನ ಮುಖಂಡನಾಗಿದ್ದು ಹಿರಿಯರಾಗಿದ್ದು ಹಿಂಗೆಲ್ಲ ಮಾತನಾಡ್ತೀರಾ? ಅಂಬರೀಶ್ ಅವರಿದ್ದಾಗ ಬಾಲ ಮುದುರುಕೊಂಡಿದ್ರು. ಈಗ ನೋಡಿ, ಒಬ್ಬ ನಾಯಿ ಅನ್ನೋದಾಗಿಯೂ ಕೂಡ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಬಾಲ ಮುದುರುಕೊಂಡಿದ್ರು ಶಿವರಾಮೇಗೌಡ ಒಬ್ಬ ನಾಯಿ ಅನ್ನೋದಾಗಿ ಅಭಿಮಾನಿಗಳು ಈಗ ಆಕ್ರೋಶ ಹೊರಗಾಗ್ತಿದ್ದಾರೆ. ಬಾಲ ಬಿಚ್ತಿದ್ದಾರೆ. ಈಗ ಅಂಬರೀಶ್ ಅವರಿದ್ದಂಥ ಸಂದರ್ಭದಲ್ಲಿ ಅವ್ರ ಮುಂದೆ ಹೆಂಗಿದ್ರು, ಕೂಡಲೇ ಅವರನ್ನ ಉಚ್ಚಾಟನೆ ಮಾಡಬೇಕು. ಶಿವರಾಮೇಗೌಡರ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಇವರು ಈ ಪಕ್ಷದಲ್ಲೇ ಇರಬಾರ್ದು, ಮುಜುಗರ ತರ್ತಿದ್ದಾರೆ. ತಪ್ಪು ಅರಿವಾದ ಮೇಲೆ ನಾಮಕಾವಸ್ಥೆಗೆ ಒಂದು ಕ್ಷಮೆ ಕೇಳಿದ್ದಾರೆ. ಪ್ರತಿಭಟನೆ ಜೋರಾಗ್ತಿದ್ದಂತೆ ಅಂಬಿ ಫ್ಯಾನ್ಸ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸ ಕೂಡ ಆಯಿತು. ಬನಶಂಕರಿ ಠಾಣೆಯ ಪೊಲೀಸರು ಅಂಬರೀಶ್ ಅವರ ಅಭಿಮಾನಿಗಳು ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ರಲ್ಲ ಈ ವಿಚಾರ ಮುಂದಿಟ್ಕೊಂಡು ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂಬರೀಷ್ ಅಭಿಮಾನಿಗಳೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ರು. ಶಿವರಾಮೇಗೌಡರ ಆಡಿಯೋ ಏನಿತ್ತು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಪಕ್ಷದಿಂದ ತೆಗೆದುಹಾಕಬೇಕು. ಅವರಿದ್ದಂಥ ಸಂದರ್ಭದಲ್ಲಿ ಬಾಲ ಮುಚ್ಕೊಂಡಿದ್ರು, ಈ ರೀತಿಯಂಥ ಪದ ಬಳಕೆಗಳನ್ನ ಮಾಡಿದ್ರು ಅವರು. ಆದರೆ ಈಗ ಹಿರಿಯ ನಟ, ರಾಜಕಾರಣಿ, ಅಪಾರ ಸಂಖ್ಯೆಯ ಅಭಿಮಾನಿಗಳು, ಜೊತೆಲಿ ಕಾಂಗ್ರೆಸ್ಸಿನ ಇತರ ನಾಯಕರು, ಸಚಿವರು ಕೂಡ ಇದ್ದಾರೆ. ಅದರಲ್ಲಿ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಸಾರಿ ಕೇಳ್ತಾರೆ. ಮಾದೇಗೌಡರ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಹಿಂದೆ ಸಂಸದರ ಕೆಲಸ ಮಾಡಿದಂಥವ್ರು ಇವ್ಯಾವುದನ್ನು ಕೂಡ ನೋಡದೆ ಹಿಂಗೆ ಬಾಯಿ ಬಂದಂಗೆ ಮಾತನಾಡ್ತಾರೆ. ಇಂಥವ್ರ ಮೇಲೆ ಕ್ರಮ ಆಗಲೇಬೇಕು ಅಂತ ಪ್ರತಿಭಟನೆಯನ್ನ ಮಾಡಿ ನಂತರದಲ್ಲಿ ಪ್ರತಿಭಟನೆ ಸ್ವಲ್ಪ ವಿಕೋಪಕ್ಕೆ ಹೋಗ್ತಿದ್ದಂತೆ ತದನಂತರ ಅವರನ್ನ ವಶಪಡಿಸುವಂತ ಕೆಲಸವನ್ನ ಬನಶಂಕರಿಯ ಪೊಲೀಸರು ಕೂಡ ಮಾಡಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಮಾವಳ್ಳಿ ಕಾರ್ತಿಕ್ ಅಂಬರೀಶ್ ಅಭಿಮಾನಿಗಳ ಜೊತೆ ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ಅವರು ಏನೇನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ.
ಮಾಜಿ ಸಂಸದ ಶಿವರಾಮೇಗೌಡ ಅವರು ಅಂಬರೀಷ್ ಅವರ ಕುರಿತಾಗಿ ಏನು ಆಡಿಯೋ ಕ್ಲಿಪ್ ವೈರಲ್ ಆದ ಬೆನ್ನಲ್ಲೇನೆ ಅಂಬರೀಷ್ ಅವರ ಅಭಿಮಾನಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬನಶಂಕರಿ ಪೊಲೀಸ್ ಠಾಣೆಯ ಬಳಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಶಿವರಾಮೇಗೌಡರು ಈಗ ಬಿಟ್ಟಿರುವಂತಹ ವಿಡಿಯೋ ಕ್ಷಮೆಯನ್ನ ನಾವು ನಾಮಕಾವಸ್ಥೆಯಾಗಿ ತಗೊಳ್ತೀವಿ, ಅದನ್ನ ಸೀರಿಯಸ್ ಆಗಿ ಪರಿಗಣಿಸಲ್ಲ ಅನ್ನುವಂತಹ ಒಂದು ಗಂಭೀರತೆಯ ಜೊತೆಗೇನೆ ಇವತ್ತು ಬಂದು ಮಾತನಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಶ್ರೀನಿವಾಸ ಅವರು ಇದ್ದಾರೆ, ಅಂಬರೀಷ್ ಅವರ ಜೊತೆ ಸಾಕಷ್ಟು ವರ್ಷಗಳಿಂದ ಹೆಜ್ಜೆ ಹಾಕ್ತವರು ಆಪ್ತರು. ಸರ್, ನಿನ್ನೆ ತಾನೇ ಅವರು ವಿಡಿಯೋ ಬಿಟ್ಟರು, ನಾನು ಅಂಬರೀಷ್ ಅವರ ಅಭಿಮಾನಿಗಳನ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾದೇಗೌಡರು ಬೇರೆ ಬೇರೆ ನಾನು ಯಾವ ನಾಯಕರುಗಳ ಬಗ್ಗೆ ಮಾತಾಡಿದ್ದೀನಿ, ನಾನು ಕ್ಷಮೆ ಕೇಳ್ತೀನಿ, ಅವರ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರ್ದು ಅಂತ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಕ್ಷಮೆ ಕೇಳಲಿ. ಎಲ್ಲಿ ಕೇಳಬೇಕು? ಕೇಳೋ ಜಾಗ ಇದೆ, ಯಾವುದೋ ಒಂದು 4 ಕಡೆ ಕಾಂಪೌಂಡ್ ಒಳಗಡೆ ಕೇಳೋದಲ್ಲ, ಮನೆ ಒಳಗಡೆ ಬಂದು ಅಂಬರೀಷ್ ಅವರ ಸಮಾಧಿ ಹತ್ರ ಬಂದು ಅಭಿಮಾನಿಗಳನ್ನ ಕುರ್ತಿ ಪ್ರೆಸ್ ಮೀಟ್ ಕರೆದು ಅಲ್ಲಿ ಕ್ಷಮಾಪಣೆ ಕೇಳಬೇಕು. ಅದು ಕ್ಷಮಾಪಣೆ. ಅದು ನೆಕ್ಸ್ಟ್ ಬೇಕಾದ್ರೆ ಹೇಳ್ತಾನೆ, ಅದು ನಂಗೆ ಕ್ಷಮಾಪಣೆ ಅಲ್ಲ, ಯಾರೋ ಒತ್ತಾಯಕ್ಕೆ ಮಾಡಿದ್ರು ಅಂತ ಹೇಳೋ ಚಾಣಕ್ಯ ಅವನು. ಸರ್, ಸುಮಾರು ಕಾಮೆಂಟ್ಗಳು ಬಂತು ಆ ಆಡಿಯೋ ವೈರಲ್ ಆದ ಬೆನ್ನಲ್ಲೇನೆ. ಅಂಬರೀಷ್ ಅವರು ಇದ್ದಂತಹ ದಿನಗಳಲ್ಲಿ ಎಲ್ಲರೂ ಕ್ಲೋಸ್ ಸರ್ಕಲ್ ಅಲ್ಲಿ ಚೆನ್ನಾಗಿದ್ರು, ಅಂಬರೀಷ್ ಅವರು ಹೋಗಾದ್ಮೇಲೆ ಎಲ್ಲರೂ ಬಾಲ ಬಿಚ್ಚುತ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅದೇ ಸರ್, ಇಲ್ಲ ಅಂದಮೇಲೆ ಮನೆಯಲ್ಲಿ ದೊರೆ ಇಲ್ಲ ಅಂದಮೇಲೆ ಮಾತಾಡ್ತಾರೆ. ಅದೇ ದೊರೆ ಇದ್ದಾಗ ಮಾತಾಡೋಕೆ ಅವನು ತಾಕತ್ತಿರಲಿಲ್ಲ. ತಾಕತ್ತು ಅಂದರೆ ಒಂದು ವಿಡಿಯೋ ನೋಡಿದಿರ, ಒಂದು ಫೋಟೋ ನಾಯಿ ಥರ ಹೆಂಗೆ ಕಾಲು ಮುಕ್ಕೊಂಡು ಕುಂತಿದ್ದ ಅಂತ. ಅವ್ನು ಚುನಾವಣೆಗೆ ಜೈಲಿಂದ ಬಂದಾಗ, ಅವನು ಪತ್ರಕರ್ತ ಗಂಗಾಧರ್ ಮೂರ್ತಿ ಕೊಲೆ ಕೇಸಿಂದ ಜೈಲಿಂದ ಬಂದಾಗ ಮೊದಲನೇ ಎಲೆಕ್ಷನ್ ಇಂಡಿಪೆಂಡೆಂಟ್ ನಿಂತ್ಕೊಂಡ. ಅವಾಗ ಅಂಬರೀಷ್ ಅವರು ನನ್ನ ಕೈಲೇನು 50,000 ರೂಪಾಯಿ ಕೊಟ್ಟು ಕಳಿಸಿದ್ರು ಅವನು ಚುನಾವಣೆಗೆ. ಆ ಥರ ಅಂಬರೀಷ್ ಅವರು ಅವನ ಮೇಲೆ ತುಂಬ ಪ್ರೀತಿ ಆಗಿದ್ರು. ಇದು ಒಂಥರ ಬೀದಿ ನಾಯಿ ಇದ್ದಂಗೆ, ಓದೋರಿಗೆಲ್ಲ ಕಚ್ಚುತ್ತದೆ, ಓದೋರಿಗೆಲ್ಲ ಬಳ್ಗುತ್ತದೆ, ಒಳ್ಳೆಯವ್ರನ್ನೂ ನೋಡಲ್ಲ, ಕೆಟ್ಟವ್ರು ನೋಡಲ್ಲ. ಅವ್ನ ಕೆಲಸ ಒಂದೇ ಬೊಗಳೋದು ಬಿಟ್ಟರೆ ಅವನು ಬೇರೆ ಏನು ವಿಷಯನೇ ಗೊತ್ತಿಲ್ಲ. ಅದು ಅವ್ನು ಮಾತಾಡಿರೋದು ಯಾರಿಗೆ? ಪಿಟೀಲ್ ಚೌಡಯ್ಯರ ತಾಯಿಗೆ, ಆ ಮಗಳು ದೇವತೆ, ಆ ಅಮ್ಮನ ಸುಳ್ಳೆ ಅಂತಾನೆ ಅಂದರೆ ನಾವು ಇವನಿಗೆ ಯಾವ ಭಾಷೆಯಲ್ಲಿ ಹೇಳಬೇಕು? ಆ ಅಮ್ಮಂಗೆ ನೀನು ಸುಳ್ಳೆ ಅಂದವನು ನೀನು. ಆದರೆ ನೋಡಿ, ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಒಂದು ಇದಿದೆ, ಮಾನವೀಯತೆ ಅನ್ನೋದಿದೆ. ಅದೇ ಶಿವರಾಮೇಗೌಡನ ಹೆಂಡ್ತಿನ ಇದ್ರೊಳಗಡೆ ನಾಮಂಗಲದಲ್ಲಿ ಅನ್ನಪೂರ್ಣೇಶ್ವರಿ ಅಂತಾರೆ. ಮಗ ಒಳ್ಳೆ ಒಂದು ಎಜುಕೇಷನ್ ಇದ್ರೊಳಗಿದ್ದಾನೆ, ಸೊಸೆ ಒಳ್ಳೆ ಡಾಕ್ಟರ್ ಆಸ್ಪತ್ರೆಯಲ್ಲಿ, ಯಾವುದೋ ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟ್ರು. ಈ ಥರ ಫ್ಯಾಮಿಲಿ ಇರೋದು. ಇವನೊಬ್ಬ ಲುಚ್ಚ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವ್ನ ಮೊಮ್ಮಕ್ಕಳೇ ಅವ್ನ ಬಾಯಿಗೆ ಹುಚ್ಚ ಹೋಗ್ತಾರೆ. ಮಾತಾಡೋದನ್ನ ಕ್ಲೀನಾಗಿ ಬಾಯಿ ತೊಳ್ಕೊಂಡು ಮಾತಾಡು ಅಂತ. ಕುಡ್ದು ಹಾಳಾಗೋಗ್ಬಿಟ್ಟವನೆ, ಮೆಂಟ್ಲಾಗ್ಬಿಟ್ಟಿದ್ದಾನೆ. ಎಲ್ಲೂ ಅವನು ಸ್ಥಾನಮಾನ ಇಲ್ಲ. ದಳಕ್ಕೆ ಹೋದ, BJPಗೆ ಹೋದ, ಕಾಂಗ್ರೆಸ್ಗೆ ಬಂದ. ಇವತ್ತಿನ ನಮಗೆ ಬಂದಿರೋ ಸುದ್ದಿ ಪ್ರಕಾರ ಅವನ್ನ KPCCಯಿಂದನೂ ಸಸ್ಪೆಂಡ್ ಮಾಡೋವಂಥ ಒಂದು ವಿಷಯ ನಮಗೆ ಈಗ ತಲುಪಿದೆ. ಫಸ್ಟ್ ಅವನ್ನ ಯಾವ ಪಕ್ಷದಲ್ಲೂ ಸೇರಿಸ್ಬಾರ್ದು, ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಆ ನಾಯಿಗೆ ಬೊಗಳದಂಗೆ ಒಂದು ಇಂಜೆಕ್ಷನ್ ಕೊಡಬೇಕು. ಒಂದು ಕೊನೆ ಮಾತು, ಅಂಬರೀಷ್ ಅಣ್ಣ ಸತ್ತಿದಾರಷ್ಟೇ, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಸತ್ತಿಲ್ಲ. ಅಂಬರೀಷ್ ಅಣ್ಣ ಅಷ್ಟೇ ಸತ್ತಿರೋದು. ವಾರ್ನಿಂಗ್, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಸತ್ತಿಲ್ಲ, ಬದುಕಿದೀವಿ, ರಕ್ತ ಕುಡ್ದಾಕ್ಬಿಡ್ತೀವಿ. ಬೇಡ, ತಾಳ್ಮೆ ಪರೀಕ್ಷೆ ಮಾಡಬೇಡಿ, ದಯಮಾಡಿ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಬರೀ ಅಂಬರೀಷ್ ಅಣ್ಣ ಮಂಡ್ಯ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಸತ್ತು ದೇಶದಲ್ಲಿ ಅಭಿಮಾನಿಗಳಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋ ಶಿವರಾಮೇಗೌಡ. ಕೊನೆ ವಾರ್ನಿಂಗ್ ನಿನ್ಗೆ. ಓಕೆ ಸರ್, ಇವಿಷ್ಟು ಕೂಡ ಅಂಬರೀಷ್ ಅವರ ಡೈಹಾರ್ಡ್ ಫ್ಯಾನ್ಸ್ಗಳ ಮಾತು. ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದನ್ನ ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಬೇಕು. ಏನಕ್ಕಂದ್ರೆ ಅಂಬರೀಷ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಪಿಲ್ಲರ್ ಆಗಿ ನಿಂತಿದ್ದವರು. ಹಾಗಾಗಿ ಯಾರ್ಯಾರೋ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಇದನ್ನ ಮುಂದೆ ಹೀಗೆ ಬಿಟ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕೆಟ್ಟ ಹಂತಕ್ಕೆ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂತಹ ಅಭಿಮಾನದ ಕೂಗನ್ನ, ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಮಾಜಿ ಸಂಸದ ಶಿವರಾಮೇಗೌಡ ಅವರು ಅಂಬರೀಷ್ ಅವರ ಕುರಿತಾಗಿ ಏನು ಆಡಿಯೋ ಕ್ಲಿಪ್ ವೈರಲ್ ಆದ ಬೆನ್ನಲ್ಲೇನೆ ಅಂಬರೀಷ್ ಅವರ ಅಭಿಮಾನಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬನಶಂಕರಿ ಪೊಲೀಸ್ ಠಾಣೆಯ ಬಳಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ